ಮಧ್ಯಪ್ರಾಚ್ಯದಲ್ಲಿ ಏನೋ ಯುದ್ಧ ನಡೀತಾ ಇದೆ. ಈ ಯುದ್ಧ ಅನ್ನೋದು ತಾರಕಕ್ಕೇರುವಂತ ಎಲ್ಲ ಲಕ್ಷಣಗಳು ಈಗ ಕಾಣ್ತಾ ಇರುವಂತದ್ದು. ಈಗಾಗಲೇ ಯುದ್ಧದ ಪರಿಣಾಮವಾಗಿ ನಮ್ಮಲ್ಲಿ ಗ್ಯಾಸ್ ವ್ಯತ್ಯಯವಾಗಿತ್ತು, ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇರಲಿಲ್ಲ, ಹೋಟೆಲ್ಗಳಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಆದ್ರೆ ಇದೀಗ ಬೆಲೆ ಏರಿಕೆಯ ಬಿಸಿ ತಟ್ಟುವಂತ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇರುವಂತದ್ದು. ಸಾಕಷ್ಟು ವಿಚಾರಗಳನ್ನ ಇಂದಿನ ಈ ವಿಡಿಯೋದಲ್ಲಿ ನಾವು ಹಂಚಿಕೊಳ್ಳಿಕ್ಕಿದ್ದೇವೆ. ಯಾಕಂತಂದ್ರೆ ಭಾರತ ಈಗ ಸಜ್ಜಾಗಬೇಕಿದೆ. ಯಾವುದಕ್ಕೆ ಸಜ್ಜಾಗಬೇಕಿದೆ? ಬೆಲೆ ಏರಿಕೆಯನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ಸಜ್ಜಾಗಬೇಕಿದೆ. ಇದನ್ನ ಹೇಳ್ತಾ ಇರೋದು ನಾವಲ್ಲ, ಬದಲಾಗಿ ಪ್ರಧಾನಿ ಮೋದಿ ಅವರೇ ಈಗ ಜನರಿಗೆ ಕರೆಯನ್ನ ನೀಡಿರುವಂತದ್ದು. ಎಲ್ರು ರೆಡಿಯಾಗಿ, ಎಲ್ರು ಇತಿಮಿತಿಯಲ್ಲಿ ಪೆಟ್ರೋಲ್ ಗಳನ್ನ ಬಳಸಿ, ಹಾಗೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ, ಈ ತರದ ವಿಚಾರಗಳನ್ನ ಇದೀಗ ಮೋದಿ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ನೋಡಿ ಗೆಳೆಯರೇ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಭಾರತದಲ್ಲಿ ಒಂದಿಷ್ಟು ಮ್ಯಾಜಿಕ್ ಆಗುತ್ತೆ ಅಂತ ಜನರು ಅನ್ಕೊಂಡಿದ್ರು. ಮ್ಯಾಜಿಕ್ ಆಯ್ತು. ಯಾವ ವಿಚಾರದಲ್ಲಿ ಮ್ಯಾಜಿಕ್ ಆಯ್ತು? ಬೆಲೆ ಏರಿಕೆಯಲ್ಲಿ ಮ್ಯಾಜಿಕ್ ಆಯ್ತು. ನಂತರ ಡಾಲರ್ ಎದುರು ರೂಪಾಯಿಗಳು ದಿನೇ ದಿನೇ ಕುಸಿತಾ ಬಂತು. ಎಲ್ಲರೂ ಹೇಳ್ತಾ ಇದ್ರು ಸ್ಟಾರ್ಟಿಂಗ್ ನಲ್ಲಿ ಮೋದಿ ಅವರು ಹಾಗೆ ಆಡಳಿತ ಮಾಡ್ತಾರೆ, ಒಳ್ಳೆಯ ನಾಯಕತ್ವ ಇದೆ, ಭ್ರಷ್ಟಾಚಾರ ಮಾಡಲ್ಲ, ಅಚ್ಚೆ ದಿನ ಬಂದ್ಬಿಡುತ್ತೆ ಅಂತ. ಈಗ ಬರ್ತಾ ಇದೆ ಅಚ್ಚೆ ದಿನ. ಯಾವ ಲೆವೆಲ್ಗೆ ಅಚ್ಚೆ ದಿನ ಬರ್ತಾ ಇದೆ ಅಂತಂದ್ರೆ ಭಾರತ ಎಕ್ಕುಟ್ಟು ಹೋಗ್ಬಿಟ್ಟಿದೆ. 2013ರಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಇದ್ದಿದ್ದು 54 ರೂಪಾಯಿಗಳು. ಈಗ ಅದು 95ಕ್ಕೆ ಬಂದು ತಲುಪಿದೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ದಿನೇ ದಿನೇ ಕುಸಿತಾ ಇದೆ. ಫಿನಾನ್ಸ್ ಮಿನಿಸ್ಟ್ರು ಎಲ್ಲಾದ್ರೂ ಕೇಳಿದ್ರೆ ರೂಪಾಯಿ ಎದುರು ಡಾಲರ್ ಬೆಲೆ ಏರ್ತಾ ಇದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರೆ, ಇಲ್ಲ ಅದು ಆಕ್ಚುಲಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇರೋದು ರೂಪಾಯಿ ಎದುರು ಅಂತ ಬೇರೆ ರೀತಿಯಾಗಿ ಮಾತಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಇಂತಹ ವಿತ್ತ ಸಚಿವೆಗಳನ್ನ ಇಟ್ಟುಕೊಂಡು ನಮ್ಮ ದೇಶ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ನಿರ್ಮಲಾ ಸೀತಾರಾಮನ್ ಅವರು ಈ ಹಿಂದೆ ಈರುಳ್ಳಿ ಬೆಲೆ ಏರಿಕೆ ಆದಾಗ ಈ ಈರುಳ್ಳಿ ತಿನ್ಬೇಡಿ ಅನ್ಕೊಂಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಾನು ಈರುಳ್ಳಿ ತಿನ್ನಲ್ಲ ಅಂತಾನು ಹೇಳಿದ್ರು. ಸೊ ಮೋದಿ ಅವರು ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನು ಈಗ ಕೊಡ್ತಾ ಇರುವಂತದ್ದು. ಸೊ ಏನೆಲ್ಲ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಸೊ ಕೊರೋನಾ ಟೈಮ್ ರೀತಿಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಇದೀಗ ಮೋದಿ ಅವರು ಕರೆ ನೀಡಿರುವಂತದ್ದು. ಈಗ ನೀವು ಯುದ್ಧವನ್ನ ಆಗ್ತಾ ಇದೆ, ಅದಕ್ಕೇನು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅದನ್ನ ತಕೊಳ್ಬೇಕು. ಈಗ ನಾವು ಬೆಲೆ ಏರಿಕೆ ಮಾಡ್ತೇವೆ, ನೀವು ಅದನ್ನ ಸಹಿಸ್ಕೋಬೇಕು ಅಂತ ಹೇಳ್ತಿರೋದು ಸಿಕ್ಕಾಪಟ್ಟೆ ಆಶ್ಚರ್ಯವನ್ನ ತರಿಸುತ್ತೆ. ಇವರಿಗೆಲ್ಲ ರ್ಯಾಲಿ 25 ಮಾಡ್ಲಿಕ್ಕೆ ದುಡ್ಡಿದೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿ ಮೇಲೆ ರ್ಯಾಲಿ ಮಾಡಿದ್ರು. ಒಂದಿಷ್ಟು ಫ್ರೀ ಬೀಸ್ ಗಳನ್ನ ಕೊಟ್ರು. ಈ ಫ್ರೀ ಬೀಸ್ ನೆಲ್ಲ ಯಾಕೆ ಕೊಡ್ತಾ ಇದ್ದೀರಿ? ಜನರಿಗೆ ಫ್ರೀ ಬೀಸ್ ಅನ್ನ ಕೊಡೋದು, ಈ ಕಡೆಯಿಂದ ಟ್ಯಾಕ್ಸ್ ಏರ್ತಾನೆ ಬರೋದು, ಇದೇ ಮಾಡ್ತಾ ಬಂದಿರೋದು. ಎಲ್ಲಾ ಗವರ್ಮೆಂಟ್ ಹಣೆ ಬರನು ಇಷ್ಟೇ. ನಮ್ಮ ದೇಶ ಉದ್ಧಾರ ಆಗಲ್ಲ. ಯಾಕೆ ಕೇಳಿದ್ರೆ ರಾಜಕಾರಣಿಗಳು ಮಾಡ್ತಿರುವಂತ ಇಂತಹ ಅಧಿಕ ಪ್ರಸಂಗಿತನಕ್ಕೆ ಉದ್ಧಾರ ಆಗಲ್ಲ. ಇನ್ನು ನಮ್ಮ ವಿದೇಶಾಂಗ ನೀತಿ ಬಂದ್ರಂತೂ ವಾವ್ ಸೂಪರ್. ಇತ್ತೀಚೆಗಷ್ಟೇ ನಿಮ್ಗೆ ಗೊತ್ತಿರ್ಬೋದು, 1 ವರ್ಷ ಆಯ್ತು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು. ಪಾಕಿಸ್ತಾನದ ನೆಲೆಗಳ ಮೇಲೆ ಭಾರತ ಅಟ್ಯಾಕ್ ಮಾಡ್ತು. ಆದ್ರೆ ವಿಪರ್ಯಾಸ ಏನ್ ನೋಡಿ, ಪಾಕಿಸ್ತಾನ ಭಾರತ ಯುದ್ಧವನ್ನ ನಿಲ್ಲಿಸಿದ್ದು ಮಾತ್ರ ಅಮೆರಿಕ. ಟ್ರಂಪ್ ಹೇಳಿದ ಹಾಗೆ ಕುಣಿಯುವಂತ ಪ್ರಧಾನಿ ನಮ್ಮ ಮೋದಿ ಅವರು. ಈ ತರದ ಒಂದು ಆಲೋಚನೆಗಳನ್ನ ಇಟ್ಟುಕೊಂಡು ನೀವು ದೇಶವನ್ನ ಹೇಗೆ ಉದ್ಧಾರ ಮಾಡ್ತೀರಿ? ನಿಮ್ಮ ಆಲೋಚನಾ ಶಕ್ತಿಯನ್ನ ನೋಡಿದ್ರೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಈಗ ನೋಡಿ, ಕೊರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಮಾಡಿ ನೀವು ದುಡ್ಡು ಉಳಿಸಿ ಅಂತ ಮಾತಾಡ್ತೀರಿ. ನಂತರ ಹೇಳ್ತಾರೆ ಆನ್ಲೈನ್ ವರ್ಚುವಲ್ ಆಗಿ ಸಭೆಗಳನ್ನ ನಡೆಸಿ, ಯಾವುದೇ ಕಾರಣಕ್ಕೂ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿ ಸಭೆಗಳನ್ನ ನಡೆಸಬೇಡಿ, ನೀವು ಹೆಚ್ಚಾಗಿ ಖರ್ಚು ಮಾಡಬೇಡಿ, ಇನ್ಮೇಲೆ ಪೆಟ್ರೋಲ್ ಬೆಲೆ ರೈಸ್ ಆಗುತ್ತೆ, ಡೀಸೆಲ್ ಬೆಲೆ ರೈಸ್ ಆಗುತ್ತೆ, ಗ್ಯಾಸ್ ಬೆಲೆ ರೈಸ್ ಆಗುತ್ತೆ, ಈ ಎಲ್ಲ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಅದರ ಜೊತೆ ಸ್ವಂತ ವಾಹನ ಬಿಟ್ಟು ಮೆಟ್ರೋ ಮತ್ತು ರೈಲ್ಗಳನ್ನು ಮಾತ್ರ ಬಳಸಿ, ಸ್ವಂತ ವಾಹನ ಬಿಟ್ಟು ಮೆಟ್ರೋ ಮತ್ತೆ ರೈಲ್ಗಳನ್ನು ಮಾತ್ರ ಬಳಸಬೇಕಂತೆ. ಇದು ಪ್ರಧಾನಿಯವರು ಜನರಿಗೆ ಹೇಳುವಂತ ಮಾತು. ಹಾಗಾದ್ರೆ ಇವರು ಅಧಿಕಾರಕ್ಕೆ ಬಂದು ಏನ್ ಮಾಡಿದ್ರು ಅಂತ ಬೇಕಲ್ಲ. ಈಗ ನೋಡಿ, ದೇಶವನ್ನ ಅಭಿವೃದ್ಧಿ ಮಾಡದೆ ಅಂತ ಇದ್ದಾರೆ. ಎಷ್ಟು ಅಭಿವೃದ್ಧಿ ಮಾಡಿದ್ರಿ? ಅಭಿವೃದ್ಧಿ ಯಾವ ಲೆವೆಲ್ಗೆ ಆಗ್ತಾ ಇದೆ ಅನ್ನೋದನ್ನ ಜನರು ನೋಡ್ತಾ ಇದ್ದಾರೆ. ದಿನೇ ದಿನೇ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾನೆ ಇದೆ. ಭ್ರಷ್ಟಾಚಾರನ ನಾವು ನಿರ್ಮೂಲನೆ ಮಾಡ್ತೇವೆ, ಭ್ರಷ್ಟಾಚಾರದಿಂದ ಕಪ್ಪು ಹಣ ಏನು ಫಾರಿನ್ ಅಲ್ಲಿ ಇದೆ ಅದೆಲ್ಲವನ್ನ ತಂದು ಬಿಡುತ್ತೇವೆ ಅಂತ ಪುಂಖಾನುಪುಂಖ ಮಾತನಾಡಿದ್ರಲ್ಲ, ಎಲ್ಲೋಯ್ತು ಅದೀಗ? ಆ ಆಶ್ವಾಸನೆ ಎಲ್ಲ ಎಲ್ಲೋಯ್ತು? ಅನಗತ್ಯ ವಿದೇಶಿ ಪ್ರವಾಸ ಮಾಡಬಾರ್ದಂತೆ, ವಿದೇಶಿಯಲ್ಲಿ ಮದುವೆ ಮಾಡೋದು, ಈ ತರದ ಆಲೋಚನೆಗಳ ಸದ್ಯಕ್ಕೆ ಕೈ ಬಿಡಿ. ಗೊಬ್ಬರ ಬಳಕೆ 50% ಇಳಿಸಿ. ಈಗೇನು ರಸಗೊಬ್ಬರ ಎಲ್ಲ ಬರ್ತಾ ಇದೆ, ಅದರ ಬದಲಿಗೆ ಸಾವಯವ ಕೃಷಿ ಮಾಡಿ. ನೋಡಿ, ಈಗ ಮೋದಿ
ಮೋದಿ ಅವರು ಕರೆ ಕೊಡ್ತಾ ಇರೋದು ಸಾವಯವ ಕೃಷಿ ಮಾಡಿ ಅಂತ. ಈಗ ಎಲ್ಲರೂ ರಸಗೊಬ್ಬರಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಎಲ್ಲಿವರೆಗೆ ಕೇಳಿದ್ರೆ ಇವಾಗಿನ ಮಣ್ಣು ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ನೀವು ಈಗ ಸಾವಯವ ಪದ್ಧತಿಯನ್ನ ನೀವು ಮಾಡ್ತೀನಿ ಅಂತ ಹೋದ್ರೆ ಅದು ವರ್ಕ್ ಆಗಲ್ಲ. ಯಾಕಂತಂದ್ರೆ ರಸಗೊಬ್ಬರ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ದಶಕಗಳೇ ಉರುಳಿ ಹೋಗಿದೆ. ಸೊ ನೀವ್ ಈಗ ಮಣ್ಣಿಗೆ ಸಾವಯವ ಗೊಬ್ಬರಗಳನ್ನು ಹಾಕ್ತೀರಿ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಲಾಜಿಕ್ ಮಾತಾಡ್ಬೇಕಲ್ಲ. ಯಾಕೆ ಈಗ ಹೇಳ್ತಿದ್ದಾರೆ ಯುದ್ಧದ ಪರಿಣಾಮ ಇನ್ನಷ್ಟು ಅತಿರೇಕ ಆಗುತ್ತೆ, ಮತ್ತೆ ವ್ಯತ್ಯಯ ಆಗಬಹುದು ಅನ್ನೋ ರೀಸನ್ ಅಲ್ಲಿ. ಇನ್ನು ಕೃಷಿ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ಗಳನ್ನ ಬಳಸಬೇಕಂತೆ. ಸೌರಶಕ್ತಿ ಪಂಪ್ಗಳನ್ನು ಬಳಸೋದಲ್ಲ, ಹೌದು, ಈಗಾಗಲೇ ಎಲ್ಲರೂ ಕೃಷಿ ಪಂಪ್ಗಳನ್ನು ಹಾಕೊಂಡಿರ್ತಾರೆ. ಡೀಸೆಲ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ನೀವು ಈಗ ಡೀಸೆಲ್ ಅನ್ನು ಏರ್ಸ್ತೀರಿ, ಮತ್ತೊಂದನ್ನು ಏರ್ಸ್ತೀರಿ ಅಂತಂದ್ರೆ ಬಾರಿ ಕಷ್ಟ ಆಗತ್ತೆ ನಿಜವಾಗಿಯೂ. ಸೊ ನಾವು ಏನ್ ಹೇಳೋದು ಗೊತ್ತಾ, ನೀವು ಅಧಿಕಾರಕ್ಕೆ ಬಂದ್ರಿ, ಅನುಭವಿಸ್ತಾ ಇದ್ದೀರಿ, ಎಲ್ಲ ಓಕೆ. ಈಗ ನೀವು ಹೇಳಿದ್ರಲ್ಲ ಗೋಲ್ಡ್ ಪರ್ಚೇಸ್ ಮಾಡಬೇಡಿ, ಸ್ವಲ್ಪ ಸಮಯದವರೆಗೆ ಗೋಲ್ಡ್ ಗಳನ್ನ ಪರ್ಚೇಸ್ ಮಾಡಬೇಡಿ ಅನ್ಕೊಂಡು ಹೇಳ್ತಾ ಇದ್ದೀರಿ. ಇದೆಲ್ಲ ಪ್ರಧಾನಿ ಹೇಳುವಂತ ಮಾತುಗಳ? ಜನರಿಗೆ ಪ್ರಧಾನಿ ಈ ರೀತಿಯಾಗಿ ಕರೆ ಕೊಡ್ಬೇಕಾ? ನಮ್ಮ ಹತ್ರ ಆಗುದಿಲ್ಲ, ಇನ್ನು ಈ ತರದೆಲ್ಲ ಆಗ್ತಾ ಉಂಟು, ನೀವೇ ಜಾಗ್ರತೆ ಮಾಡ್ಕೊಳ್ಳಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದು ಅಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಈಗ ಪ್ರಧಾನಿ ಮೋದಿ ಅವರು. ಆಮೇಲೆ ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ? ಜನ ನೀವು ಭ್ರಷ್ಟಾಚಾರ ಮಾಡೋದು ಕಮ್ಮಿ ಮಾಡಿ, ನೀವು ಕೊಳ್ಳೆ ಹೊಡೆಯೋದು ಕಮ್ಮಿ ಮಾಡಿ, ನಮ್ ದುಡ್ಡಿನಲ್ಲಿ ಮನೆ ಕಟ್ಟೋದು ಕಮ್ಮಿ ಮಾಡಿ, ನಮ್ ದುಡ್ಡಿನಲ್ಲಿ ಐಷಾರಾಮಿ ಜೀವನ ನಡೆಸೋದು ಕಮ್ಮಿ ಮಾಡಿ, ನಮ್ಮ ದುಡ್ಡಲ್ಲಿ ಬೇಕಾ ಬಿಟ್ಟಿ ಎಂಜಾಯ್ ಮಾಡೋದನ್ನ ಕಮ್ಮಿ ಮಾಡಿ, ನಮ್ಮ ದುಡ್ಡಲ್ಲಿ ಸಾವಿರಾರು ರ್ಯಾಲಿಗಳನ್ನ ಮಾಡೋದನ್ನ ಕಮ್ಮಿ ಮಾಡಿ, ನಮ್ಮ ದುಡ್ಡಲ್ಲಿ ನೀವು ಸೂಟು ಬುಟ್ಟು ಹಾಕೊಂಡು ಶೋಕಿ ಮಾಡೋದನ್ನ ಕಮ್ಮಿ ಮಾಡಿ. ಎಲ್ಲ ವಿಚಾರವನ್ನ ಇದೀಗ ಜನರು ನಿಮಗೆ ಹೇಳ್ತಾ ಇರೋದು. ಅದನ್ನ ಯಾವಾಗ ಮಾಡ್ತೀರಿ ಅನ್ನೋದು ಬೇಕು. ಯಾಕಂತಂದ್ರೆ ಈಗ ನೋಡಿ, ನಿಮ್ಮ ವಿದೇಶಿ ಪ್ರವಾಸದ ಖರ್ಚು ಸರ್ಕಾರವೇ ಭರಿಸ್ಬೇಕು. ಹೋಗ್ತೀರಿ, ಅಲ್ಲಿ ಎಂಜಾಯ್ ಮಾಡ್ತೀರಿ, ಬರ್ತೀರಿ, ಇಲ್ಲಿ ಬಂದ್ ಏನ್ ಕಿಸ್ದಿದ್ ನಾವಂತೂ ನೋಡ್ಲಿಲ್ಲ. ವಿದೇಶಾಂಗ ನೀತಿ ಅಂತೂ ಎಕ್ಕುಟ್ಟು ಹೋಗ್ಬಿಟ್ಟಿದೆ ನಮ್ಮ ದೇಶದ್ದು. ಈ ತರ ಆಗ್ತಾ ಹೋದ್ರೆ ಜನರಿಗೆ ಎಲ್ಲಿಂದ ನಂಬಿಕೆ ಬರ್ಬೇಕು? ನಮ್ಮ ದುಡ್ಡಲ್ಲೇ ನೀವು ವಿದೇಶಿ ಪ್ರವಾಸಕ್ಕೆ ಹೋಗ್ತೀರಿ, ನಮ್ಮ ದುಡ್ಡಲ್ಲೇ ಎಂಜಾಯ್ಮೆಂಟ್ ಮಾಡ್ತೀರಿ, ನಮ್ಮ ದುಡ್ಡಲ್ಲೇ ಎಲ್ಲವನ್ನ ಮಾಡ್ತೀರಿ. ಈಗ ಮತ್ತೆ ನಮಗೆ ಬಂದು ನೀವು ಖರ್ಚನ್ನ ಕಮ್ಮಿ ಮಾಡಿ ಅನ್ಕೊಂಡು ಸಂದೇಶವನ್ನ ಕೊಡ್ತೀರಿ. ನೋಡಿ, ನಮ್ಮ ದೇಶದ ಅಚ್ಚೇ ದಿನ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಅಯ್ಯೋ ಸಾರ್ಥಕ ಆಗಿಬಿಡ್ತು ಭಾರತೀಯರಿಗೆ ಇಂತಹ ಒಂದು ಪ್ರಧಾನಿಯನ್ನ ಪಡೆದುಕೊಂಡು. ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾಮಾರಿಸಬಹುದು ಜನರನ್ನ. ಎಷ್ಟು ದಿನ ಯಾಮಾರಿಸ್ತೀರಿ? 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, ಅದಕ್ಕಿಂತ ಮೇಲೆ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಜನ ತಿರುಗಿ ಬಿದ್ದೇ ಬೀಳ್ತಾರೆ. ನೀವು ಗಿಮಿಕ್ ಗಳನ್ನ ಮಾಡಬಹುದು, ಅಥವಾ ನೀವು ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡಬಹುದು. ಹಿಂದೂ ಮುಸ್ಲಿಂ ಅನ್ನುವಂತ ಒಂದು ಧರ್ಮಗಳ ನಡುವೆ ತಂದು ಹಾಕೊಂಡು ಅದರಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬಹುದು. ಎಷ್ಟು ದಿನ ಬೇಯಿಸ್ಕೊಳ್ತೀರಿ? ಒಂದ್ ನೆನ್ಪಿಟ್ಕೊಳ್ಳಿ, ಇವತ್ತು ನೀವು ಭಾರತ ದೇಶದಲ್ಲಿ ಅಧಿಕಾರ ಮಾಡ್ತಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ವೀಕ್ ಆದಂತ ಅಪೋಸಿಷನ್. ಒಂದು ವೇಳೆ ಸ್ಟ್ರಾಂಗ್ ಇರುವಂತ ಅಪೋಸಿಷನ್ ಇದ್ದಿದ್ರೆ ನೀವು ಆಡಳಿತ ಮಾಡ್ತಿದ್ದು ಕೇವಲ 5 ವರ್ಷಗಳು ಮಾತ್ರ. ಕಾಂಗ್ರೆಸ್ ವೀಕ್ ಆಗಿರೋ ರೀಸನ್ಗೆ ಇವತ್ತು ನಿಮಗೆ ಎಲ್ಲಾ ಕಡೆ ಗೆಲುವು ಸಿಗ್ತಾ ಇರೋದು. ಒಂದು ವೇಳೆ ಕಾಂಗ್ರೆಸ್ ಬದಲು ಯಾವ್ದಾದ್ರು ಪಕ್ಷ ಇತ್ತು, ಅಥವಾ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ನಿಮ್ಮನ್ನ ಟೀಕೆ ಮಾಡ್ತಾ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಟರ್ಮ್ ಅಲ್ಲಿ ನಿಮ್ಮ ಪಾರ್ಟಿಯ ಹೆಸರೇ ಇಲ್ಲದೆ ಅಂತ ಗುಡ್ಸಿ ಗುಂಡಂತರ ಮಾಡ್ಬಿಡ್ತಾರೆ ಜನ. ಹಾಗಾಗಿ ನಿಮ್ಗೆ ಪ್ಲಸ್ ಆಗ್ತಾ ಇರೋದು. ಇದು ಹೆಚ್ಚು ದಿನ ಬರಲ್ಲ. ಯಾಕಂತಂದ್ರೆ ಹೋದ ಬಾರಿ MP ಎಲೆಕ್ಷನ್ ಅಲ್ಲಿ ನೀವು ನೋಡಿರ್ಬೋದು, ಈ ಬಾರಿ ನೀವು ಡಿಲಿಮಿಟೇಷನ್ ಅನ್ನ ತರೋಕ್ ಹೋದ್ರಿ, ಅಲ್ಲಿಯೂ ಅಪೋಸ್ ಸಿಕ್ತು. ಸೊ ಇನ್ನು ಅಷ್ಟು ಈಸಿ ಇಲ್ಲ ಭಾರತದಲ್ಲಿ ನೀವ್ ಅನ್ಕೊಂಡ ಹಾಗೆ ಮಾಡೋದು, ಅಥವಾ ನೀವ್ ಅನ್ಕೊಂಡಾಗೆ ದುಡ್ಡುಗಳನ್ನ ಕೊಳ್ಳೆ ಹೊಡೆಯೋದು ಅಷ್ಟು ಈಸಿ ಇಲ್ಲ. ಸಿಕ್ಕಾಕೊಳ್ತೀರಿ. ಪ್ರಧಾನಿ ಆಗಿ ಜನರಿಗೆ ಏನ್ ಹೇಳಬೇಕು ಅದನ್ನ ಹೇಳಬೇಕು. ಅದನ್ನ ಬಿಟ್ಟು ನಾವು ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬಹುದು, ನಾವು ಈ ರೀತಿಯಾಗಿ ಆಲೋಚನೆ ಮಾಡಬಹುದು, ನಾವು ಪರ್ಯಾಯ ಮಾರ್ಗವನ್ನ ಈ ರೀತಿಯಾಗಿ ಹುಡುಕಬಹುದು. ನೀವು ಅಡುಗೆ ಎಣ್ಣೆನೇ ಬಳಸಬೇಡಿ, ಡೀಸೆಲ್ನೇ ಬಳಸಬೇಡಿ, ಪೆಟ್ರೋಲ್ನೇ ಬಳಸಬೇಡಿ, ವೆಹಿಕಲ್ನೇ ಬಳಸಬೇಡಿ. ಇದು ಪ್ರಧಾನಿ ಹೇಳೋ ಮಾತುಗಳಲ್ಲ ರೀ. ಪ್ರಧಾನಿ ಆದವರು ಆಡಳಿತ ವ್ಯವಸ್ಥೆಯನ್ನ ಹೇಗೆ ಸುಧಾರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕೆ ಹೊರತು ನನ್ನ ಕೈಯಲ್ಲಿ ಆಗಲ್ಲ ಅಂತ ಗಿವ್ ಅಪ್ ಮಾಡಿ ಕುತ್ಕೊಳ್ಬಾರ್ದು. ಈಗ ಆಗ್ತಿರೋದು ಇದೆ, ಗಿವ್ ಅಪ್ ಮಾಡಿ ಕುತ್ಕೊಂಡು ಆಗಿದೆ. ಇನ್ನೇನಿದ್ರು ಜನರ ಕರ್ಮ ಅವ್ರು ಅನುಭವಿಸ್ಲಿ ಅನ್ಕೊಂಡೆ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ತುಂಬಾನೇ ಬೇಸರ ಆಗತ್ತೆ ಇದನ್ನೆಲ್ಲ ಕೇಳಲಿಕ್ಕೆ. ನೋಡೋಣ ಮುಂದೆ ಏನೆಲ್ಲ ಆಗ್ಬಹುದು. ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.